ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ತಮ್ಮ ಮೆಜಿಷಿಯನ್ 111 ಟ್ಯಾರೋಟ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಧನ್ಯವಾದಗಳು. ಯಾರು ನಿಮಗೆ ಗುಪ್ತವಾಗಿ ಮೆಸೇಜ್ ಮಾಡಲು ಬಯಸ್ತಿದ್ದಾರೆ ಅಂತ ನೋಡೋಣ. ನಿಮಗೆ ಸದ್ಯಕ್ಕೆ ಇಲ್ಲಿ ಯಾರು ಗುಪ್ತವಾಗಿ ನಿಮಗೆ ಮೆಸೇಜ್ ಮಾಡಲು ಬಯಸ್ತಿದ್ದಾರೆ? ಗುಪ್ತವಾಗಿ ಒಂದು ಮೆಸೇಜ್ ಮಾಡಲು ಬಯಸ್ತಿದ್ದಾರೆ. ಬಾಟಮ್ ಆಫ್ ದ ಡೆಕ್ ಬಂದು ಇಲ್ಲಿ ನಿಮಗೆ ಅಟ್ರಾಕ್ಷನ್ ಬಂದಿದೆ. ಹಾಗಾಗಿ ನೀವು ಒಂದು ರೀತಿಯಲ್ಲಿ ಅವ್ರಿಗೆ ಅಟ್ರಾಕ್ಷನ್ ಆಗಿ ಇರ್ಬೋದು, ಮತ್ತು ನೀವು ಒಂದು ಎಂಜಾಯ್ ಮಾಡ್ತಾ ಇರುವಂಥ ರೀತಿ ಅವ್ರಿಗೆ ಇಷ್ಟ ಆಗಿರ್ಬೋದು, ಮತ್ತು ನೀವು ಅವ್ರಿಗೆ ಏನೋ ಒಂದು ರೀತಿಯಲ್ಲಿ ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರ, ಒಂದು ರೊಮ್ಯಾಂಟಿಕ್ ಆಗಿ ಇರ್ಬೋದು. ನಿಮ್ಮನ್ನು ಒಂದು ರೀತಿಯಲ್ಲಿ ಅವರು ಒಂದು ರೀತಿಯಲ್ಲಿ ಒಂದು ಫ್ಲವರ್ ಮುಖಾಂತರ ನಿಮಗೆ ಒಂದು ರೀತಿಯಲ್ಲಿ ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅಂದರೆ ನಿಮಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ಪ್ರಪೋಸ್ ಮಾಡ್ತಾ ಇರ್ಬೋದು, ಅವ್ರಿಗೆ ಹೇಳ್ಕೊಳ್ತಾ ಇರ್ಬೋದು, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥ ರೀತಿ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಮತ್ತು ಎಂಜಾಯ್ ಮಾಡ್ತಾ ಇರುವಂಥ ರೀತಿ ಆಗಿರ್ಬೋದು. ಕೆಲವ್ರಿಗಿಲ್ಲಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಇರ್ಬೋದು, ಮಾತಾಡ್ತಾ ಇರ್ಬೋದು, ಬಟ್ ನಿಮಗೆ ಅವರು ಮೆಸೇಜ್ನ ಹೇಳ್ದೇ ಇರ್ಬೋದು, ಒಂದು ಸೀಕ್ರೆಟ್ ಮೆಸೇಜ್ಗಳಾಗಿರ್ಬೋದು, ನಿಮಗೆ ಅದೇನು ಹೇಳ್ದೇ ಇರ್ಬೋದು. ಮತ್ತು ತುಂಬ ಇಂಡಿಪೆಂಡೆಂಟ್ ಆಗಿರುವ ವ್ಯಕ್ತಿಗಳು ನೀವಾಗಿರ್ಬೋದು. ಅವರು ಒಂದು ರೀತಿಯಲ್ಲಿ ಒಂದು ರೊಮ್ಯಾಂಟಿಕ್ ಲೈಫ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಬಟ್ ನೀವು ಒಂದು ರೀತಿಯಲ್ಲಿ ಸ್ಟ್ರಿಕ್ಟ್ ಆಗಿರ್ಬೋದು, ಮತ್ತು ಅವರು ಕೆಲಸದ ವಿಚಾರವಾಗಿ ಆಗಿರ್ಬೋದು, ಒಂದು ರೀತಿಯಲ್ಲಿ ಅವರು ಮಾಡ್ತಾ ಇರುವಂಥ ರೀತಿ, ಅವ್ರು ಇರುವಂಥ ರೀತಿ ಏನಿದೆ ಅದು ನಿಮಗೆ ಒಂದು ರೀತಿಯಲ್ಲಿ ರೊಮ್ಯಾಂಟಿಕ್ ಲೈಫ್ನ ತಂದುಕೊಡುತ್ತಾ ಅನ್ನೋ ಒಂದು ವಿಚಾರಗಳು ಅವ್ರ ತಲೆಯಲ್ಲಿ ಓಡ್ತಾ ಇರ್ಬೋದು. ತುಂಬ ಇಂಡಿಪೆಂಡೆಂಟ್ ಸ್ಟ್ರಾಂಗ್ ಆಗಿರುವಂಥ ವ್ಯಕ್ತಿ ಆಗಿರ್ತಾರೆ ಅವರು, ಮತ್ತು ತುಂಬ ಸ್ಟ್ರಿಕ್ಟ್ ಆಗಿರುವಂಥ ವ್ಯಕ್ತಿಗಳು ಕೂಡ ಆಗಿರ್ತಾರೆ ಅವರು. ಮತ್ತು ಒಂದು ಸ್ಟ್ರಿಕ್ಟ್ ಎನರ್ಜಿನ ಕೂಡ ಹೇಳುತ್ತೆ. ಹಾಗಾಗಿ ತುಂಬ ಕಾನ್ಫಿಡೆಂಟ್ ಇರುವಂಥ ವ್ಯಕ್ತಿಗಳವರು ಆಗಿರ್ತಾರೆ, ಮತ್ತು ಯಾರಿಗೂ ಕೂಡ ಅವರು ಬಗ್ಗದೇ ಇರುವಂಥ ವ್ಯಕ್ತಿಗಳು. ಮತ್ತು ಇಲ್ಲಿ ನಿಮ್ಮ ಎಕ್ಸ್ ಕೂಡ ಇಲ್ಲಿ ನಿಮ್ಮನ್ನ ನೆನ್ಪು ಮಾಡ್ಕೊಳ್ತಾ ಇರ್ಬೋದು, ನಿಮ್ಮನ್ನು ಬಿಟ್ಟು ಹೋಗಿರುವಂಥ ವ್ಯಕ್ತಿಗಳು ಮತ್ತು ನಿಮ್ಮ ಜೊತೆ ಕನೆಕ್ಷನ್ನ ಬೆಳೆಸ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತು ನಿಮ್ಮ ಟೈಮ್ ಮತ್ತೆ ಬರಲಿ ಅಂತ ಕೂಡ ಒಂದು ಪ್ರಾರ್ಥನೆ ಇರ್ಬೋದು. ಮತ್ತು ನಿಮ್ಮ ಅವರಿಗೆ ನೀವು ಸಿಕ್ಕಿರುವಂಥ ರೀತಿ ಏನಿದೆ, ಒಂದು ಕ್ಲಿಯರ್ ಎನರ್ಜಿನ ಹೇಳ್ತಾ ಇದೆ. ಇದು ನಿಮ್ಮನ್ನ ಮೀಟ್ ಮಾಡಬೇಕು ಅಂದ್ಕೊಂಡಿರುವಂಥದ್ದು, ಮತ್ತು ಆ ಮುಂಚೆ ಇದ್ದಂಥ ಟೈಮ್ ಕಂಟಿನ್ಯೂ ಆಗುತ್ತಾ, ಮುಂಚೆ ಇದ್ದಂಥ ಒಂದು ಪರಿಚಯ ಏನಿತ್ತು, ಮುಂಚೆ ಇದ್ದಂಥ ಒಂದು ರೀತಿ ಏನಿತ್ತು, ಪ್ರೀತಿ ಏನಿತ್ತು, ಅದು ಮತ್ತೆ ಕಂಟಿನ್ಯೂ ಆಗುತ್ತಾ ಅಂತ ಕೂಡ ಅವ್ರ ತಲೆಯಲ್ಲಿ ಓಡ್ತಾ ಇರ್ಬೋದು. ಮತ್ತು ತುಂಬಾ ಅವ್ರು ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಇರುವಂಥದ್ದು. ಟೈಮ್ ಇಲ್ಲಿ ಪಾರ್ಟ್ನರ್ ಅವ್ರ ಜೊತೆ ಆಲ್ರೆಡಿ ಥರ್ಡ್ ಪಾರ್ಟಿ ಸಿಚುವೇಶನ್ನು ಕೂಡ ಹೇಳುತ್ತೆ. ಅವ್ರ ಜೊತೆ ಅವ್ರ ಪಾರ್ಟ್ನರ್ನ ನೋಡ್ತಾ ಇದ್ದರೆ ಆಲ್ಮೋಸ್ಟ್ ನೀವೇ ಅವ್ರಿಗೆ ನೆನಪಾಗ್ತಾ ಇರುವಂಥದ್ದು, ಒಂದು ರೀತಿಯಲ್ಲಿ ತುಂಬ ಡಿಪ್ರೆಷನ್ ಲೆವೆಲಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥದ್ದು, ಒಂದು ರೀತಿಯಲ್ಲಿ ಅವ್ರ ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜಿನೂ ಕೂಡ ಹೇಳ್ತಾ ಇದೆ. ಮತ್ತು ನೀವು ಅವರು ದೂರ ಇರ್ಬೋದು, ಬಟ್ ಡೈಲಿ ನೀವು ಅವ್ರಿಗೆ ನೆನ್ಪು ಮಾಡ್ಕೊಳ್ತಾ ಇರ್ಬೋದು ನಿಮ್ಮನ್ನು ಅವರು. ಮತ್ತು ಇಲ್ಲಿ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಹೇಳ್ತಾ ಇರೋದ್ರಿಂದ ಅವರು ಮ್ಯಾರೇಜ್ ಆಗಿದ್ರು ಕೂಡ ನಿಮ್ಮ ಬಗ್ಗೆ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇರ್ಬೋದು, ನಿಮ್ಮನ್ನು ಬಿಟ್ಟಿರೋಕ್ಕಾಗದಿರುವಂಥ ಪರಿಸ್ಥಿತಿಯಲ್ಲಿ ಅವರು ಇರ್ಬೋದು. ಬಟ್ ಮೆಸೇಜ್ ಮಾಡೋಣ ಅಂತ ಅಂದ್ಕೊಳ್ತಿದ್ದಾರೆ, ಬಟ್ ಮೆಸೇಜಸ್ ಹೇಗೆ ಮಾಡೋದು ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು. ಬಟ್ ಅವ್ರಿಗೆ ತುಂಬಾ ಇಲ್ಲಿ ನೀವು ಅವರಿಗೆ ಒಂದು ಸ್ಪಿರಿಟ್ ರೀತಿಯಲ್ಲಿ ಇರ್ಬೋದು, ಒಂದು ರೀತಿಯಲ್ಲಿ ರೊಮ್ಯಾಂಟಿಕ್ ಆಗಿ ಇರ್ಬೋದು, ಅವ್ರ ಜೊತೆ ಖುಷಿಯಾಗಿ ಇರ್ಬೋದು. ನೀವು ಅವ್ರ ಜೊತೆ ಕೆಲವರಿಲ್ಲಿ ತುಂಬ ಖುಷಿಯಾಗಿ ಇದ್ದಾರೆ. ನಿಮ್ಮ ಅಟ್ಯಾಚ್ಮೆಂಟ್, ನಿಮ್ಮ ಬಾಂಡಿಂಗ್ ಏನಿದೆ ಅವ್ರಿಗೆ ತುಂಬಾ ಒಂದು ರೀತಿಯಲ್ಲಿ ಜಾಯ್ಫುಲ್ ಆಗಿರುವಂಥ ಲೈಫನ್ನು ತಂದು ಕೊಟ್ಟಿರ್ಬೋದು. ನೀವು ಅವ್ರಿಗೆ ನೀವು ನೋಡ್ತಾ ಇದ್ರೆ, ನಿಮ್ಮನ್ನು ಅವ್ರಿಗೆ ನೋಡ್ತಾ ಇದ್ರೆ, ನಿಮ್ಮನ್ನು ನೋಡಿದರೆ ಒಂದು ಅಟ್ರ್ಯಾಕ್ಷನ್ ಆಗಿರ್ಬೋದು, ನಿಮ್ಮನ್ನು ನೋಡಿದರೆ ಒಂದು ರೀತಿಯಲ್ಲಿ ಸ್ಪಿರಿಟ್, ನೀವು ಅವ್ರಿಗೊಂದು ರೀತಿಯಲ್ಲಿ ಅವ್ರ ಫ್ಯಾನ್ ಆಗಿರ್ಬೋದು, ನೀವು ಈ ರೀತಿ ಎನರ್ಜಿನ ಹೇಳ್ತಾ ಇರುವಂಥದ್ದು. ಮತ್ತು ಇಲ್ಲಿ
ಯಾವಾಗಲೂ ಕೂಡ ನಿಮ್ಮ ಸೋಲ್ ಏನು ಯೋಚನೆ ಮಾಡ್ತಾ ಇರುತ್ತೆ ಆಲ್ಮೋಸ್ಟ್ ಅವ್ರಿಗೂ ಕೂಡ ಸೇಮ್ ಹಂಗೆ ಇರುತ್ತೆ. ಹಂಗಾಗಿ ಅವರು ನಿಮಗೆ ಒಂದು ಮೆಸೇಜನ್ನು ಮಾಡಬೇಕು ಅಂದ್ಕೊಂಡಿದ್ದಾರೆ, ಖಂಡಿತವಾಗ್ಲೂ ಮಾಡಬೇಕು ಅಂದ್ಕೊಂಡ್ರೂ ಕೂಡ ಅವರು ಒಂದು ರೀತಿಯಲ್ಲಿ ಸ್ಟ್ರಾಂಗಾಗಿ ಕಂಟ್ರೋಲ್ ಮಾಡ್ತಾ ಇರ್ಬೋದು. ಮತ್ತು ಆಲ್ವೇಸ್ ಯಾಕೆ ಅಂತ ಅಂದರೆ ನಿಮಗೆ ಒಂದಿಷ್ಟು ಜವಾಬ್ದಾರಿಗಳಿರ್ಬೋದು, ನಿಮ್ಮದೇ ಆಗಿರುವಂಥ ಕರ್ತವ್ಯಗಳ ಕಡೆ ಗಮನ ಕೊಡಲಿ ಅನ್ನೋ ಒಂದು ವಿಚಾರಗಳು ಕೂಡ ಇರ್ಬೋದು. ಮತ್ತು ನಿಮಗೆ ಇಲ್ಲಿ ನೀವು ಹೇಗೆ ಒಂದು ರೀತಿಯಲ್ಲಿ ಅವರನ್ನು ಕನೆಕ್ಟ್ ಮಾಡ್ಕೊಳ್ತಿದ್ದೀರಾ, ನೆನ್ಪು ಮಾಡ್ಕೊಳ್ತಾ ಇದ್ದೀರಾ, ನೀವು ಹೇಗೆ ಒಂದು ರೀತಿ ಅವ್ರ ಬಗ್ಗೆ ಮಾತಾಡ್ಕೊಳ್ಳುವಂಥದ್ದು, ಯಾವ ಟೈಮಲ್ಲಿ ಬೇಕಾದರೂ ಏನಾದರೂ ಯೋಚನೆ ಮಾಡುವಂಥ ರೀತಿ ಇದೆಯಲ್ಲ, ಅದು ಒಂದು ರೀತಿ ಬೇಗ ಸಿಂಕ್ ಆಗ್ತಾ ಇದೆ ಇಬ್ಬರಿಗೂ ಕೂಡ. ನಿಮಗೆ ಅವ್ರ ಮೈಂಡಲ್ಲಿ ನಿಮಗೆ ಅವ್ರು ನೆನ್ಪು ಕಾಡ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಅವರು ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾನೆ ಇರ್ತಾರೆ ಅಂತ ಈ ಕಾರ್ಡ್ ಹೇಳುತ್ತೆ. ಒಂದು ಸೋಲ್ ಬೇಗ ಕನೆಕ್ಟ್ ಆಗುವಂಥ ಅದು ಕೂಡ ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ಮತ್ತು ನೀವು ಅವರ ಲೈಫಲ್ಲಿ ಒಂದು ಫಸ್ಟ್ ಲವ್ ಆಗಿರ್ತೀರಾ, ನಿಮ್ಮ ಒಂದು ರೀತಿಯಲ್ಲಿ ಅದು ಅವ್ರಿಗೆ ತುಂಬಾ ಖುಷಿನ ತಂದು ಕೊಟ್ಟಿರುವಂಥದ್ದು, ತುಂಬ ರೆಸ್ಪೆಕ್ಟ್ ಕೊಡುವಂಥ ವ್ಯಕ್ತಿಗಳವರಾಗಿರ್ತಾರೆ. ನಿಮಗೂ ಕೂಡ ರೆಸ್ಪೆಕ್ಟ್ ಕೊಡ್ತಾರೆ, ಅವರು ಕೂಡ ರೆಸ್ಪೆಕ್ಟ್ ಕೊಡ್ತಾರೆ. ಆ ಒಂದು ರೆಸ್ಪೆಕ್ಟ್ ಒಂದು ರೀತಿಯಲ್ಲಿ ಅಟ್ಯಾಚ್ಮೆಂಟ್ನ, ಒಂದು ಅಟ್ರಾಕ್ಟಿವ್ನ ತಂದು ಕೊಟ್ಟಿರ್ಬೋದು. ರೊಮ್ಯಾಂಟಿಕ್ಲಿ ನೀವು ಯಾರಿಗಾದ್ರೂ ಕೂಡ ಒಂದು ಕೊಡುವಂಥ ರೆಸ್ಪೆಕ್ಟ್ ಏನಿದೆ ಅದು ಒಂದು ರೀತಿಯಲ್ಲಿ ಅವ್ರನ್ನ ಅಟ್ರಾಕ್ಟ್ ಮಾಡ್ತಾ ಇರ್ಬೋದು ಅಂತ ಕೂಡ ಬಂದಿರುವಂಥದ್ದು. ಸ್ಟ್ರಾಂಗ್ ಆಗಿ ಅಟ್ರಾಕ್ಷನ್ನೇ ಇಲ್ಲಿ ತುಂಬ ಕಾಡ್ತಾ ಇರುವಂಥದ್ದು. ನಿಮ್ಮನ್ನು ಅಟ್ರಾಕ್ಷನ್ ಮಾಡ್ತಿದ್ದಾರೆ, ಮೆಸೇಜ್ ಮಾಡಬೇಕಾ ಅಂತ ಕೂಡ ಯೋಚನೆ ಮಾಡ್ತಾರೆ. ಮೆಸೇಜ್ ಮಾಡೋಣ ಅನ್ನೋದು ಅವ್ರ ಮೈಂಡಿಗೆ ಬಂದು ಹೋಗ್ತಾ ಇರುತ್ತೆ. ಬಟ್ ಇದು ಒಂದು ಅಟ್ರಾಕ್ಷನ್ ಅನ್ನೋದು ಅವ್ರಿಗೂ ಕೂಡ ಯೋಚನೆ ಇರುವಂಥದ್ದು. ಅಟ್ರಾಕ್ಷನ್ ಆಗಿ ಏನಾದರೂ ಸಮಸ್ಯೆಗಳಾಗ್ಬಿಡುತ್ತೆ, ಇದು ಒಂದು ಅಟ್ರಾಕ್ಷನ್ ಆದರೆ ಪ್ರೀತಿ ಅಲ್ಲದೆ ಹೋದರೆ ಅನ್ನೋ ಕೂಡ ಯೋಚನೆಗಳು ಕೆಲವರಿಗೆ ಬಂದು ಹೋಗಿರ್ಬೋದು. ಹಾಗಾಗಿ ಇಲ್ಲಿ ಒಂದು ಅಟ್ರಾಕ್ಷನ್ನ ಹೇಳ್ತಾ ಇದೆ ಮತ್ತು ಸೋಲ್ನ ಹೇಳ್ತಾ ಇದೆ. ಒಂದು ಸ್ವಲ್ಪ ಇಲ್ಲಿ ಅವ್ರು ಮೆಸೇಜ್ ಮಾಡಬೇಕು ಅಂದ್ಕೊಂಡಿರುವಂಥದ್ದು ಕೆಲವ್ರಿಗೆ ಇಲ್ಲಿ ಹೇಳಿದ್ನಲ್ಲ, ಒಂದು ರೀತಿಯಲ್ಲಿ ಕೆರಿಯರ್ ಬಗ್ಗೆ ಯೋಚನೆ ಮಾಡಿಕೊಂಡು ಕೂಡ ಒಂದು ರೀತಿಯಲ್ಲಿ ಫೈನಾನ್ಷಿಯಲಿನೂ ಕೂಡ ಯೋಚನೆ ಮಾಡ್ತಾ ಇರ್ಬೋದು. ನಿಮ್ಮ ಬಗ್ಗೆ ಇಲ್ಲಿ ಫೈನಾನ್ಷಿಯಲಿ ಗ್ರೋತ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ಫೈನಾನ್ಷಿಯಲಿ ಏನು ಇಶ್ಯೂಸ್ ಇದೆ ಅದನ್ನು ಸರಿ ಮಾಡೋಣ ಅನ್ನೋ ರೀತಿಯಲ್ಲೂ ಕೂಡ ಅವ್ರಿಗೆ ಇರ್ಬೋದು. ಯಾಕಂದರೆ ಅವರು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳುವಂಥ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಫೈನಾನ್ಷಿಯಲಿ ನಿಮ್ಮ ಬಗ್ಗೆ ಗ್ರೋತ್ ಕಡೆ ಫೋಕಸ್ ಮಾಡೋಕ್ಕೆ ಹೇಳೋಣ ಅನ್ನೋ ಒಂದು ರೀತಿಯಲ್ಲಿ ಇರ್ಬೋದು. ಸಪೋರ್ಟಿವ್ ಮಾಡೋದಾಗಿರ್ಬೋದು, ಅದು ಕೂಡ ಇಲ್ಲಿ ಬಂದಿರುವಂಥದ್ದು. ಮತ್ತು ಸೋಲ್ಮೇಟ್ ಕನೆಕ್ಷನ್ನ ಹೇಳ್ತಾ ಇದೆ ಇಲ್ಲಿ. ಅಂದರೆ ನೀವು ಅವರು ಒಂದು ರೀತಿಯಲ್ಲಿ ಸೋಲ್ಮೇಟ್ ಕನೆಕ್ಷನ್ ಆಗಿರ್ಬೋದು. ಮತ್ತು ಒಂದಿಷ್ಟು ವಿಚಾರಗಳನ್ನ ನಿಮಗೆ ಸೀಕ್ರೆಟ್ ಮಾಡ್ತಿದ್ದಾರೆ, ಅವರು ಯಾವುದನ್ನು ಹೇಳ್ತಾ ಇಲ್ಲ. ಬಟ್ ಖಂಡಿತವಾಗ್ಲೂ ಇಲ್ಲಿ ಓವರಾಲ್ ಆಗಿ ಹೇಳಬೇಕು ಅಂತ ಅಂದರೆ ನಿಮ್ಮ ಜೊತೆ ಇರೋದಾಗಿರ್ಬೋದು, ಅವ್ರಿಗೆ ಒಂದು ರೀತಿಯಲ್ಲಿ ನೀವು ಅವ್ರ ಜೊತೆ ಇರೋದಾಗಿರ್ಬೋದು. ಒಂದು ರೀತಿಯಲ್ಲಿ ಹೇಳಿದ್ನಲ್ಲ, ಅಟ್ರಾಕ್ಷನ್, ಪ್ರೀತಿ, ಸೋಲ್ ಎಲ್ಲವೂ ಕೂಡ ಕನೆಕ್ಷನಲ್ಲಿ ಇದೆ. ಮೆಸೇಜ್ ಮಾಡಬೇಕು ಅಂದ್ಕೊಂಡ್ರೂ ಕೂಡ ಒಂದು ರೀತಿಯಲ್ಲಿ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಖಂಡಿತವಾಗ್ಲೂ ಮೆಸೇಜ್ ಮಾಡ್ತಾರೆ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.